ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ಗೆ ನೇಮಕಾತಿ ನಡೀತಾ ಇದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಒಟ್ಟು ಟೋಟಲ್ ಆಗಿ ಬಂದು 579 ಪೋಸ್ಟ್ ಬಂದು ಕಾಲ್ಫರ್ಮ್ ಆಗಿದೆ. ಜಾಬ್ ಲೊಕೇಶನ್ ಬಂದು ಬೆಳಗಾವಿ ಆಗಿರುತ್ತೆ. ಪೋಸ್ಟ್ ನೇಮ್ ಬಂದು ಅಂಗನವಾಡಿ ವರ್ಕರ್ಗೆ ಹಾಗೆ ಹೆಲ್ಪರ್ಗೆ ಕಾಲ್ಫರ್ಮ್ ಆಗಿರೋದು. ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಬಂದು ನಿಮಗೆ ಯಾವ ಹಳ್ಳಿ ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನೀವು ನೋಡ್ಬೋದು. ಅಂಗನವಾಡಿ ವರ್ಕರ್ ಬಂದು PUC ಕಂಪ್ಲೀಟ್ ಆಗಿರಬೇಕು. ಅಂಗನವಾಡಿ ಹೆಲ್ಪರ್ ಆಗ್ತಾ ಇದ್ದೀರಾ ಅಂತಂದರೆ SLCನ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಏಜ್ ಲಿಮಿಟ್ ಕೂಡ ಹೇಳಿದ್ದಾರೆ, 19ರಿಂದ 35 ವರ್ಷದ ಒಳಗಿರಬೇಕಾಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫೀಸು ಬಂದು ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತಂದರೆ ಮೆರಿಟ್ ಲಿಸ್ಟ್ ಆಗಿರುತ್ತೆ. ನಾವು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೋದರೆ ನಾನು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಹೋಗಿ ನೀವು ರಿಜಿಸ್ಟರ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ Gmail ID ಹಾಗೆ ಮೊಬೈಲ್ ನಂಬರ್ ಹಾಕಿ ನೀವು ರಿಜಿಸ್ಟರ್ನ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದು ID ಪ್ರೂಫು ಹಾಗೆ ಎಜುಕೇಷ್ನಲ್ ಡೀಟೇಲ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ರೆಸಿಡೆಂಟಲ್ ಸರ್ಟಿಫಿಕೇಟು ಕೇಳಿದ್ದಾರೆ. ಅಪ್ಲೋಡ್ ದ ಸ್ಕ್ಯಾನ್ಡ್ ಕಾಪೀಸ್ ಅಂತ ಕೇಳಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ರೀಸೆಂಟಾಗಿರೋ ಫೋಟೋ ಕೂಡ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದಾರೆ. ಎಲ್ಲ ಕೆಟಗರಿವರೆಗೂ ಕೂಡ ಫೀಸ್ ಅನ್ನೋದು ಇರೋದಿಲ್ಲ. ಲಾಸ್ಟಲ್ಲಿ ಎಲ್ಲ ಫಿಲ್ ಮಾಡಿದ ನಂತರ ಸಬ್ಮಿಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆಗುತ್ತೆ. PDF ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದು 14ನೇ ತಾರೀಕು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 16 ಮೇ ತಿಂಗಳಿಗೆ ಎಂಡ್ ಆಗುತ್ತೆ. ಅಪ್ಲಿಕೇಶನ್ನ ನೀವು ಯಾವ ಲಿಂಕಿಗೆ ಹೋಗಿ ಅಪ್ಲೈ ಮಾಡಬೇಕು ಅಂದರೆ karnataka1.co.nic.in ಹೋಗಿ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನೀವೊಂದು ನನಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ.